ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಾಳೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಯಾರ್ಯಾರು ಮಂತ್ರಿಗಳಾಗ್ತಾರೆ ಅನ್ನೋದಕ್ಕೆ ಇನ್ನೂ ಕೂಡ ಫೈನಲ್ ಟಚ್ ಕೊಡ್ತಾನೆ ಇದ್ದಾರೆ. ದೆಹಲಿಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೆ ಫೈನಲ್ ಡಿಸಿಷನ್ಗೆ ಅರೈವ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಅಂತಂದ್ರೆ ಗೊತ್ತೇ ಇದೆ, ಸಂಪುಟ ರಚನೆ ಆಯ್ತು, ಸಂಪುಟ ಪುನಾರಚನೆ ಆಯ್ತು. ಒಟ್ಟಾರೆ ಈ ಸಂಪುಟ ಅನ್ನೋದೇ ಜೇನ್ ಗೂಡ್ಗೆ ಕೈ ಹಾಕಿದ ಹಾಗೆ. ಯಾಕೆ ಅಂತಂದ್ರೆ ಜೇನ್ ನೊಣಗಳು ಮುತ್ಕೊಳ್ಳೋದು ಗ್ಯಾರಂಟಿ, ಕಚ್ಚಿ ಹೊಡ್ಕೊಳ್ಳೋದು ಗ್ಯಾರಂಟಿ. ಆದ್ರೆ ಇದನ್ನ ತಡ್ಕೊಳ್ಳೋಷ್ಟು ಶಕ್ತಿ ಇದ್ರೆ ಮಾತ್ರ ಜೇನ್ ಗೂಡ್ಗೆ ಕೈ ಹಾಕಬೇಕು. ಆ ಕೆಲಸನ ಈಗ ಹೈಕಮಾಂಡ್ ಮಾಡ್ತಾ ಇದೆ. ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಇಡೀ ರಾಜ್ಯದ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. ವಿಧಾನಸೌಧ ಎಲ್ಲ ಖಾಲಿ ಆಗ್ತಾ ಇದೆ. ಶಾಸಕರೆಲ್ಲರೂ ಕೂಡ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಈ ಬಾರಿ ಮಂತ್ರಿ ಆಗದೆ ಇದ್ರೆ ಮುಂದೆ ನಾನು ಮಂತ್ರಿ ಆಗ್ತೀನೋ ಇಲ್ವೋ ಅನ್ನುವಂತ ಖಾತ್ರಿ ಅವ್ರಿಗಿಲ್ಲ. ಹೀಗಾಗಿ ಬಹಳ ಜನ ದೆಹಲಿಯಲ್ಲಿ ಕೂತಿದ್ದಾರೆ, ನಾನು ಮಂತ್ರಿ ಆಗ್ಬೇಕು ಅಂತ. ಆದ್ರೆ ನಾವು ನಿನ್ನೆಯಿಂದನೂ ನೋಡ್ತಾ ಇದೀವಿ, ಪಟ್ಟಿ ಇಟ್ಕೊಂಡಿದ್ದಾರೆ, ಪಟ್ಟಿ ತಗೊಂಡೋಗಿದ್ದಾರೆ, ಪಟ್ಟಿ ಅವ್ರ ಕೈಯಲ್ಲಿದೆ, ಪಟ್ಟಿ ಇವ್ರ ಕೈಯಲ್ಲಿದೆ. ಸಿದ್ದರಾಮಯ್ಯನವ್ರ ಪಟ್ಟಿ, ಡಿ ಕೆ ಶಿವಕುಮಾರ್ ಅವ್ರ ಪಟ್ಟಿ, ಖರ್ಗೆ ಅವ್ರ ಪಟ್ಟಿ, ಹೈಕಮಾಂಡ್ ಪಟ್ಟಿ 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 ಆದ್ರೆ ಪಟ್ಟಿ ಇನ್ನು ಫೈನಲ್ ಆಗಿಲ್ಲ. ಆದ್ರೆ ಇವತ್ತೇ ಫೈನಲ್ ಆಗುತ್ತೆ. ಬಿಕಾಸ್ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ. 4 ಕೂತು ಮೀಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ 4 ಯಾರು, ಯಾವ ಹೆಸರುಗಳನ್ನ ಫೈನಲ್ ಮಾಡಿದ್ದಾರೆ ಮತ್ತು ಎಷ್ಟು ಗಂಟೆಗೆ ಈ ಪಟ್ಟಿ ಔಟ್ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬನ್ನಿ ನೋಡೋಣ. ದೆಹಲಿಯಲ್ಲಿ ಡಿಕೆ ಕ್ಯಾಬಿನೆಟ್ಗೆ ಫೈನಲ್ ಟಚ್ ಕೊಡಲಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಮನೆಯಲ್ಲಿ ಈ ಫೈನಲ್ ಟಾಕ್ಸ್ ನಡೀತಾ ಇದೆ. ಡಿಕೆ ಶಿವಕುಮಾರ್ ಸಂಪುಟಕ್ಕೆ ಗ್ರೀನ್ ಸಿಗ್ನಲ್ ಸಿಗಬೇಕು. ರಾಹುಲ್ ಗಾಂಧಿ, ಖರ್ಗೆ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ, ಖರ್ಗೆ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಮೊದಲು ಇವರು ಮೀಟಿಂಗ್ ಮಾಡಿ ಆಮೇಲೆ ಪಟ್ಟಿ ತಗೊಂಡು ರಾಹುಲ್ ಗಾಂಧಿ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಅಂತಿಮ ಸಿಗ್ನೇಚರ್ ಹಾಕೋದಿತ್ತು. ಆದ್ರೆ ರಾಹುಲ್ ಗಾಂಧಿ ಅವ್ರು ನಿಮ್ಗೆಲ್ಲ ಯಾಕ್ರಿ ಎಷ್ಟು ಕಷ್ಟ, ನಾನೇ ಬಂದ್ಬಿಡ್ತೀನಿ ಅಂತ ಅವರೇ ಬಂದು ಖರ್ಗೆ ಅವ್ರ ಮನೆಯಲ್ಲಿ ಈಗ ಮೀಟಿಂಗ್ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಇಷ್ಟೂ ಜನ ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ 4 ಮೀಟಿಂಗ್ ಅಲ್ಲಿ ಆಗಿದ್ದೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಸಭೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಹಾಗಾದ್ರೆ ಆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಏನು? ಕ್ಯಾಬಿನೆಟ್ ಫೈನಲ್ ಮಾಡಿರುವ ಲಿಸ್ಟ್ ಯಾರ್ದು? ಸಿದ್ದರಾಮಯ್ಯನವ್ರ ಲಿಸ್ಟಾ, ಡಿ ಕೆ ಶಿವಕುಮಾರ್ ಅವ್ರ ಲಿಸ್ಟಾ, ಇಬ್ಬರ ಲಿಸ್ಟು ಸೇರಿ ಒಂದು ಲಿಸ್ಟಾ? ಹಾಗಾದ್ರೆ ಆ ಪಟ್ಟಿ ಯಾವುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ.
ಫೈನಲ್ ಮಾಡೋ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯನವ್ರ ಲಿಸ್ಟು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಲಿಸ್ಟು ಎರಡು ಲಿಸ್ಟ್ ಅನ್ನ ಇಟ್ಕೊಂಡು ಈಗ ಅಂತಿಮ ಪಟ್ಟಿಯನ್ನ ತಯಾರು ಮಾಡ್ತಾ ಇದ್ದಾರೆ. ಯಾರಿಗೆ ಸಚಿವ ಸ್ಥಾನ ನೀಡಬೇಕೆಂಬ ಪಟ್ಟಿಯನ್ನ ಸಿದ್ದರಾಮಯ್ಯನವರು ಸಲ್ಲಿಸ್ತಾರೆ. ಆ ಒಂದು ಪಟ್ಟಿಯನ್ನ ರಾಜ್ಯ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಸಿದ್ದರಾಮಯ್ಯನವರು ಕೊಟ್ಟಿದ್ದು, ಕೆ.ಸಿ. ವೇಣುಗೋಪಾಲ್ ಅವರು ಪಟ್ಟಿಯನ್ನ ಡಿ ಕೆ ಶಿವಕುಮಾರ್ ಅವ್ರ ಕೈಗೆ ಕೊಡ್ತಾರೆ. ಆ ಪಟ್ಟಿಯನ್ನ ಅಂದ್ರೆ ಸಿದ್ದರಾಮಯ್ಯನವರು ಕೊಟ್ಟಿರೋ ಪಟ್ಟಿಯನ್ನ ಡಿ ಕೆ ಶಿವಕುಮಾರ್ ಅವರು ನೋಡ್ತಾರೆ. ನೋಡಿ ಏನು ಪ್ರತಿಕ್ರಿಯೆ ಕೊಡೋದಿಲ್ಲ, ಸುಮ್ಮನಾಗ್ತಾರೆ. ಸೊ ಇವತ್ತೇ ದೆಹಲಿಯಲ್ಲಿ ಈ ಒಂದು ಸಚಿವರ ಲಿಸ್ಟ್ ರೆಡಿ ಆಗಲಿದೆ. ಹಾಗಾದ್ರೆ ಲಿಸ್ಟ್ ಅಲ್ಲಿ ಯಾರ್ಯಾರಿಗೆ ಸ್ಥಾನ ಸಿಗುತ್ತೆ ಅನ್ನೋದೇ ಈಗಿರುವಂತಹ ಅತಿ ದೊಡ್ಡ ಪ್ರಶ್ನೆ.